ಸಾಕ್ಷಾತ್ ಆ ಪರಶಿವನ ಎದುರಿಗೆ ಬಂದು ನಿಂತರೂ ತನ್ನ ಕಾಯಕ ನಿಷ್ಠೆಯನ್ನ ಬಿಟ್ಟುಕೊಡದ ಅಂದು ಕಲ್ಯಾಣ ಕ್ರಾಂತಿಯಲ್ಲಿ ವಚನ ಸಾಹಿತ್ಯದ ರಕ್ಷಣೆಗಾಗಿ ನಿಂತ ಅಪ್ರತಿಮ ಶರಣ ನಮ್ಮ ನುಲಿಯ ಚಂದಯ್ಯ. ಆ ಮಹಾಪುರುಷನ ಅದ್ಭುತ ಚರಿತ್ರೆಯ ಕಿರು ಪರಿಚಯ ಕೊಡ್ತೀನಿ, ದಯವಿಟ್ಟು ನೋಡಿ. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಶಿವಣಗಿ ಎಂಬ ಪುಟ್ಟ ಗ್ರಾಮದಲ್ಲಿ ಈ ಮಹಾಪುರುಷನ ಜನನವಾಗುತ್ತೆ. ಬಸವಣ್ಣನವರ ಸಮಕಾಲೀನರಾಗಿ ಕಲ್ಯಾಣದ ಶಿವಾನುಭವ ಮಂಟಪ ಸೇರಿದ ಇವರು ಕೇವಲ ಮೆದೆ ಹುಲ್ಲಿನಿಂದ ಹಗ್ಗ ಹೊಸೆಯುವ ಸಾಮಾನ್ಯ ಕಾಯಕ ಜೀವಿ ಅಲ್ಲ ಕಣ್ರಿ, ಬದಲಿಗೆ ಜಗತ್ತಿಗೆ ಕಾಯಕದ ನೈಜ ತಾಕತ್ತನ್ನು ಉಳಿಸಿದ ಮಹಾನ್ ಕಾಯಕ ಯೋಗಿ. ಸಮಾಜದ ಕೆಳಸ್ತರದ ದುಡಿಯುವ ವರ್ಗದ ಧ್ವನಿಯಾಗಿ ನಿಂತ ಇವರ ಕಾಯಕ ನಿಷ್ಠೆಯ ಕತೆ ಅದ್ಭುತ. ಒಮ್ಮೆ ಕಾಡಿನಲ್ಲಿ ಇವರು ಹುಲ್ಲು ಕೊಯ್ಯುವಾಗ ಇವರು ಪೂಜಿಸುತ್ತಿದ್ದ ಇಷ್ಟಲಿಂಗ ನೀರಿಗೆ ಬಿದ್ದು ಉರುಳು ಹೋಗುತ್ತೆ. ಆದ್ರೆ ನಮ್ಮ ನುಲಿಯ ಚಂದಯ್ಯ ಲಿಂಗ ಬಿದ್ದರೂ ಅದನ್ನ ಎತ್ತಿಕೊಳ್ಳದೆ ಹುಲ್ಲಿನ ಹೊರೆಯನ್ನ ಹೊತ್ತು ನಡೆದೇ ಬಿಡ್ತಾರೆ. ಯಾಕಂದ್ರೆ ಕಾಯಕದಲ್ಲಿ ದೇವರನ್ನ ಕಾಣುವ ಚಂದಯ್ಯನಿಗೆ ಲಿಂಗ ಕೇವಲ ಒಂದು ಸಂಕೇತ ಅಷ್ಟೇ ಆಗಿತ್ತು. ಹೀಗೆ ಹೇಳಲಾಗುತ್ತೆ, ಆಗ ಸಾಕ್ಷಾತ್ ಪರಶಿವ ಮನುಷ್ಯನ ರೂಪದಲ್ಲಿ ಚಂದಯ್ಯನ ಹಿಂದೆ ಓಡಿ